ಎಲ್ಲ ತಂದೆ ತಾಯಿಗಳಿಗೂ ಕೂಡ ನಿಮಗೆ ಅನಂತ ಅನಂತ ವಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಒಂದು ವಿಶೇಷವಾದ ದಿನ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಹೆಚ್ಚಿನ ಸಮಯ ತೆಗೆದುಕೊಳ್ಳಲ್ಲ. ನೋಡಿ, ನಾನು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ. ಇವತ್ತು ನಮ್ಮ ಮಾನ್ಯ ಎಸ್ ಟಿ ಸೋಮಶೇಖರ್ ಗೌಡರು ಜನಗಳ ಸಮಸ್ಯೆಯನ್ನ ನಿಕಟವಾಗಿ ಅವರೇ ಖುದ್ದಾಗಿ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಪ್ರತಿಯೊಂದು ಸಮಸ್ಯೆಯನ್ನು ಕೂಡ ಇತ್ಯರ್ಥ ಮಾಡ್ಬೇಕು ಅಂತ ಹೇಳಿ ಇವತ್ತು ನಿಮ್ಮ ಮನೆ ಮಗಳಿಗೆ ಬರುವಂತ ಕೆಲಸ ಮಾಡಿದ್ದಾರೆ. ಇಡೀ ನಮ್ಮ ದೊಡ್ಡಬೆದರಕಲ್ಲು ವಾರ್ಡಿನ ಸಮಸ್ತ ಜನತೆಯ ಪರವಾಗಿ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಪ್ರತಿಯೊಬ್ಬರು ಕೂಡ ನೋಡಿ, ಇವತ್ತು ಒಂದು ಕಾವೇರಿ ನೀರನ್ನ ತರುವಂತ ವಿಚಾರ ಆಗಿರ್ಬೋದು, ಒಂದು ಸ್ಯಾನಿಟರಿ ಇವತ್ತು ಹಿಂದೆ ಹೇಗಿತ್ತು, ಇವತ್ತು ಇಡೀ ವ್ಯಾಪ್ತಿಯಲ್ಲಿ ದೊಡ್ಡಬೆದರಕಲ್ಲು ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ಸ್ಯಾನಿಟರಿ ಮತ್ತೆ ಕಾವೇರಿ ಆಲ್ಮೋಸ್ಟ್ 80 to 90% ಸಮಸ್ಯೆ ಬಗೆಹರಿಯುವಂತ ಒಂದು ಕಾಲ ಸಲ್ಲೀತಾ ಇದೆ. ಇನ್ನು ಕೆಲವು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದೆ, ಅದನ್ನು ಕೂಡ ಸರಿ ಮಾಡುವಂತ ಕೆಲಸ ಈ ಒಂದು ವೇದಿಕೆ ಮುಖಾಂತರ ನಿಮ್ಮೆಲ್ಲರ ಮುಖಾಂತರ ನಮ್ಮ ಸಾಹೇಬರು ಮಾಡ್ತಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಬಂಧುಗಳೇ. ಅದೇ ರೀತಿ ಇನ್ನು ಹಲವಾರು ವಿಚಾರದಲ್ಲಿ ಒಂದು ಕಾರ್ಯಕ್ರಮಗಳನ್ನ ಕೊಡುವಂತ ವಿಚಾರ ಆಗಿರ್ಬೋದು, ರಸ್ತೆಗಳ ವಿಚಾರ ಆಗಿರ್ಬೋದು, ನಿಮ್ಮೆಲ್ಲರಿಗೂ ಕೂಡ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಎಕ್ಸೈಸ್ ಆಗಲಿ, ಅಥವಾ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಲಿ, ತಹಸೀಲ್ದಾರ್ ಲೆವೆಲ್ ಆಗಲಿ, ಪ್ರತಿಯೊಂದು ಅಧಿಕಾರಿಗಳಲ್ಲಿದ್ದಾರೆ. ನೀವು ಸಾವಧಾನವಾಗಿ ದಯಮಾಡಿ ನಾನು ಇಲ್ಲಿರುವ ಎಲ್ಲ ಮುಖಂಡರನ್ನು ಮನವಿ ಮಾಡ್ತೀನಿ, ದಯಮಾಡಿ ಎಲ್ಲ ಬಂದು ಹಿಂದೆ ಕೂತ್ಕೊಳ್ಳಿ. ಇವತ್ತು ಕಾರ್ಯಕ್ರಮ ಒಂದು ಬಹಳ ಅಚ್ಚುಕಟ್ಟಾದ ಒಂದು ಕಾರ್ಯಕ್ರಮ ಮಾಡೋಣ. ಇವತ್ತು ಪ್ರತಿ ನಮ್ಮ ವಾರ್ಡಿನ ಎಲ್ಲಾ ಬಡಾವಣೆಯ ಪ್ರತಿಯೊಬ್ಬರು ಮನವಿ ಮಾಡ್ತೀವಿ. ನಿಮ್ಮ ಪ್ರತಿಯೊಂದು ಕಷ್ಟನ ಕೇಳಲಿಕ್ಕೆ ನಮ್ಮ ಶಾಸಕರು ಬಂದಿದ್ದಾರೆ, ಅದು ಅಧಿಕಾರಿಗಳ ಸಮೇತ ಬಂದಿದ್ದಾರೆ. ಡಿಪಾರ್ಟ್ಮೆಂಟ್ ಸಮಸ್ಯೆ ಆಗಲಿ, ಯಾವುದೇ ವಿಚಾರ ಆಗಲಿ ಮುಕ್ತವಾಗಿ ಮಾತಾಡೋಣ. ಮುಕ್ತವಾಗಿ ಅವರು ಕೂಡ ಅದಕ್ಕೆ ಆನ್ಸರ್ ಮಾಡುವಂತ ಕೆಲಸ ಮಾಡ್ತಾರೆ. ಮತ್ತೆ ಈ ಒಂದು ಸಂದರ್ಭದಲ್ಲಿ ನಾವು ನಿಮ್ಮನ್ನೆಲ್ಲರೂ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ನಾವು ನಿರಂತರವಾಗಿ ನಿಮ್ ಜೊತೆಲಿ ಇರ್ತೀವಿ. ನೀವು ದಯಮಾಡಿ ನೀವು ಇಲ್ಲಿರೋರು ಪ್ಲಸ್ ಇಲ್ಲೇ ಎಲ್ಲ ನಿಮ್ಮ ಪ್ರತಿಯೊಂದು ಬಡಾವಣೆಯ ಜನತೆಯ ಗಮನಕ್ಕೆ ತರುವಂತ ಕೆಲಸ ನೀವು ಕೂಡ ಮಾಡಬೇಕು. ನಿರಂತರವಾಗಿ ನಾವು ನಿಮ್ ಜೊತೆಲಿ ಇರ್ತೀವಿ ಅಂತ ಹೇಳಿ 24x7 ನಾವು ನಿಮ್ ಜೊತೆಯಲ್ಲಿ ಯಾವುದೇ ಸಂದರ್ಭದಾಗಲಿ. ಹಿಂದೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಕೋವಿಡ್ ಸಂದರ್ಭದಲ್ಲಿ ನಾವು ಯಾವ ರೀತಿ ಕೆಲಸ ಮಾಡಿದ್ದೀವಿ ಅಂತ ಹೇಳಿ. ಇವತ್ತು ಗಂಟಾಗೋಷ್ಠಿಯಾಗಿ ಹೇಳ್ತೀನಿ, ನಮ್ಮ ಇಡೀ ತಂಡ, ಸೋಮಶೇಖರ್ ತಂಡ, ನಾವು ನಿರಂತರವಾಗಿ ನಿಮ್ ಜೊತೆ ಇವತ್ತು ಕೆಲಸ ಮಾಡ್ತೀವಿ. ಮತ್ತೆ ಪ್ರಾಮಾಣಿಕತೆಯಿಂದ ಸಂಪೂರ್ಣವಾಗಿ ಜನಗಳ ಸಮಸ್ಯೆಯನ್ನ ಇತ್ಯರ್ಥ ಮಾಡೋ ನಿಟ್ಟಿನಲ್ಲೇ ಕೆಲಸ ಮಾಡ್ತೀವಿ. ಯಾವುದೇ ಅಧಿಕಾರಿಗಳು ಅಷ್ಟೇ ಯಾವುದೇ ರೀತಿ ನಿಮ್ಗೆ ದೌರ್ಜನ್ಯ ಮಾಡೋದು, ತೊಂದರೆ ಕೊಡುವಂತ ಕೆಲಸ ಮಾಡಿದ್ರೆ ಖಂಡಿತ ನಾವು ನಮ್ಮ ಶಾಸಕರು ನಿಮ್ ಜೊತೆ ಇರುವಂತ ಕೆಲಸ ಮಾಡ್ತಾರೆ ಅಂತ ಹೇಳಿ ಈ ಒಂದು ಸಂದರ್ಭ ಮತ್ತೆ ನಿಮ್ಮೆಲ್ಲರಿಗೂ ವಂದಿಸಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಮುಂದೆ ಬರುವಂತ ಎಲ್ಲಾ ಚುನಾವಣೆಗಳು ಕೂಡ ನೀವು ಕೂಡ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಮನವಿ ಮಾಡಿ, ಈಗ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ವಾರ್ಡ್ ಅಧ್ಯಕ್ಷರು ಮತ್ತೆ ನಮ್ಮ ದಯಣ್ಣ ಎಲ್ಲ ಪಾಪ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ನಮ್ಮ ಅನ್ವೇಗೌಡರಾಗಲಿ ಎಲ್ಲ, ನಾನು ಒಬ್ಬೊಬ್ಬರ ಹೆಸರು ಹೇಳಿದ್ರೆ ತಪ್ಪಾಗ್ತದೆ, ಬಹಳಷ್ಟು ಈ ಒಂದು ಅದೇ ವೇದಿಕೆಗೆ ಕಾರಣಭೂತರಿ ಆಗಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀನಿ. ಮತ್ತೆ ಇವತ್ತು ಒಂದು ಹೆಲ್ತ್ ಕ್ಯಾಂಪ್ ಕೂಡ ನಡೀತಾ ಇದೆ ಫೋರ್ಟಿಸ್ ಸಂಸ್ಥೆಯಿಂದ. ಅದರಲ್ಲೂ ನಮ್ಮ ಸಾಹೇಬರು ಜನಗಳಿಗೆ ಅನುಕೂಲ ಆಗ್ಬೇಕು ಅಂತ ಹೇಳಿ ಆ ಒಂದು ಕೆಲಸವನ್ನು ಕೂಡ ಇವತ್ತು ಮಾಡಿಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅವರಿಗೆ ಧನ್ಯವಾದ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ.